ANMR ನ್ಯೂಸ್ಗೆ ಸ್ವಾಗತ. Guess what did I find in Chintamani? Welcome to People Tree Preschool, where childhood is respected and learning feels joyful and meaningful. At People Tree, classrooms are thoughtfully designed to encourage exploration, creativity, and independent thinking in every child. Every space here supports hands-on learning and helps children develop communication, confidence, and curiosity. Our outdoor spaces allow children to learn through movement, play, and discovery while building strength, balance, and social skills. At People Tree, we provide a safe and nurturing environment where every child feels secure, supported, and happy. Admissions are open now. Book a school visit today. ಕೈವಾರ ಊರ ದೇವರುಗಳ ಜಾತ್ರೆ ಅಂಗವಾಗಿ ವೈಭವದ ವನಭೋಜನ. ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಊರ ದೇವರುಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಂಗಳವಾರ ಹಮ್ಮಿಕೊಂಡಿದ್ದ ವನಭೋಜನ ಕಾರ್ಯಕ್ರಮವು ಅತ್ಯಂತ ಸಂಭ್ರಮ ಸಡಗರದಿಂದ ಜರುಗಿತು. ಕೈವಾರ ಮತ್ತು ಬನಹಳ್ಳಿ ಗ್ರಾಮ ದೇವತೆಗಳ ಊರ ದೇವರುಗಳ ಜಾತ್ರೆಯನ್ನು ಇದೇ ಮೇ 19ರಿಂದ ಜೂನ್ 3ರವರೆಗೂ ಸಂಪ್ರದಾಯದಂತೆ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತಿದೆ. ಮೇ 19ರಂದು ಮಂಗಳವಾರ ಜಾತ್ರೆಯ ಮೊದಲ ದಿನದ ಕಾರ್ಯಕ್ರಮ ವನಭೋಜನವನ್ನು ಯೋಗಿನಾರಾಯಣ ತಾತನವರ ಮಠದ ಸಮೀಪದ ಆವರಣದಲ್ಲಿ ವನಭೋಜನಕ್ಕೆ ಚಾಲನೆ ನೀಡಲಾಯಿತು. ಪ್ರತಿ 5 ವರ್ಷಕ್ಕೆ ಒಂದು ಬಾರಿ ನಡೆಯುವ ಜಾತ್ರೆ ಸಂಪ್ರದಾಯದಂತೆ ಎಲ್ಲ ಗ್ರಾಮಸ್ಥರು ತಲೆ ಮೇಲೆ ಬುಟ್ಟಿ ಹೊತ್ತುಕೊಂಡು ಊರು ಬಾಗಿಲು ಬಳಿ ಸೇರಿ ಅಲ್ಲಿಂದ ಮೆರವಣಿಗೆ ಮೂಲಕ ಸಕಲ ವಾದ್ಯ ಮೇಳದೊಂದಿಗೆ ಸದ್ಗುರು ಶ್ರೀ ಯೋಗಿನಾರಾಯಣ ಮಠದ ಆವರಣದಲ್ಲಿ ಗ್ರಾಮಸ್ಥರು ತಲುಪಿದರು. ಜಾತ್ರೆಯ ಪ್ರಮುಖ ಆಕರ್ಷಣೆಯಾದ ಈ ವನಭೋಜನದಲ್ಲಿ 2 ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಂದೆಡೆ ಕುಳಿತು ಒಟ್ಟಾಗಿ ಪ್ರಸಾದ ಸ್ವೀಕರಿಸುವ ಮೂಲಕ ಭಾವೈಕ್ಯತೆಯನ್ನು ಮೆರೆದರು. 5 ವರ್ಷಕ್ಕೊಮ್ಮೆ ನಡೆಯುವ ಊರು ದೇವರುಗಳ ಹಬ್ಬವು ನಮ್ಮ ಸಂಸ್ಕೃತಿಯ ಪ್ರತೀಕ. ವನಭೋಜನದ ಮೂಲಕ ಪ್ರಕೃತಿಯನ್ನು ಆರಾಧಿಸುವ ಮತ್ತು ಎಲ್ಲರಿಗೂ ಒಟ್ಟಾಗಿ ಸಂಭ್ರಮಿಸುವ ಈ ಸಂಪ್ರದಾಯ ಇಂದಿನ ಪೀಳಿಗೆಗೆ ಮಾದರಿ ಎಂದು ಗ್ರಾಮದ ಹಿರಿಯರು ಹರ್ಷ ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದ ಅಂಗವಾಗಿ ದೇವತೆಗಳಿಗೆ ವಿಶೇಷ ಪೂಜೆ, ಅಲಂಕಾರ, ಮಹಾಮಂಗಳಾರತಿ ಹಾಗೂ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ತದನಂತರ ಭಕ್ತಾದಿಗಳಿಗೆ ಸಾಂಪ್ರದಾಯಿಕ ಸೌದೆಯಿಂದ ಮಾಡಿದ ರಾಗಿ ಮುದ್ದೆ, ಕಾಳು ಸಾರು, ಪಾಯಸ, ಅನ್ನ, ಸಾಂಬಾರು, ಹಪ್ಪಳ ಹೀಗೆ ಭಕ್ಷ್ಯ ಭೋಜನ ಅಡುಗೆ ತಯಾರಿಸಿ ಎಲ್ಲ ಸಮುದಾಯದವರು ಒಟ್ಟಿಗೆ ಕುಳಿತು ವನಭೋಜನ ಸವಿದರು. ನಂತರ ಊರು ಬಾಗಿಲ ಕಡೆ ಎಲ್ಲರೂ ಒಟ್ಟಿಗೆ ಬಂದು ಕುರಿ ಬಲಿ ನೀಡಿದ ನಂತರ ತಮ್ಮ ತಮ್ಮ ಮನೆ ಕಡೆ ತೆರಳಿದರು.